ಬರ್ಲಿ ಯಾವನಂತ ಬರ್ಲಿ. ಕೆರಿ ಬಾವಿ ನೋಡು ಬಾವ್ಯಾಗ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ ಅವ್ರ ಮುಂದನು ಹೇಳಾಡ್ರಿ ಮಾತಾಡ್ರಿ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ ಮಾಡಕತ್ತೀವ್ರಿ ನಾವು 3 ದಿನ ಆಯ್ತ್ರಿ ನಿನ್ನಿನ್ನು ಬಂದೀವ್ರಿ ಈ ಪ್ಲೇಸಿಗೆ ನಾವು ನಿನ್ನೆ ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ ಇಲ್ಲಿ ಬಂದಿಲ್ರಿ ಇಲ್ಲೇ ಹಾಕಿರ್ತದ ಆ ಸೈಡ್ ಅಷ್ಟೇ ನೋಡ್ಕೊಂಡು ಹೋಗಿವ್ರಿ ನಿನ್ನೆನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲ ಮತ್ತ ಅಲ್ಲಿ ಬುಟ್ನಾಳ ಕೆರಿ ಐತಲ್ರಿ ಅಲ್ಲಿ ಹೋಗಿವ್ರಿ ನಾವ್ ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿವ್ರಿ ಅದ್ರೊಳಗ ಮಿಸ್ಟೇಕ್ ಅದಾವ್ರಿ ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು ನೈಟಿ ಹಾಕೊಂಡ್ ಹೋಗ್ಯಾಳು ಆಕಿ ಗಂಡಗೆ ಗೊತ್ತಿಲ್ಲ ನಾವು ಈಗಾದ್ರೂ ಹೇಳ್ತೀವಿ ಅವ್ರಿಬ್ರು ಎನ್ಕ್ವೈರಿ ಮಾಡ್ಬೇಕ್ರಿ ಅವ್ರ ತಂದೆ ತಾಯಿಗೆ ಮಾಡ್ಬೇಕ್ರಿ ಗಂಡಾರಿ ಅಲ್ರಿ ನಮ್ಮ ಅಕ್ಕ ನಮ್ ಗಂಡ ಇರ್ತಾರ್ರಿ ಮನ್ಯಾಗ ಲಾಸ್ ಐತಂತಂದ ಮೇಲೆ ತೋರ್ಸ್ಕೋಬೇಕು ಹೌದ್ರಿ ಆಗ್ಲಿಕ್ಕಂದ್ರ ಕಳಿಸ್ಕೊಟ್ಬಿಡ್ಬೇಕು ನಮ್ಗ ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮುಕ್ಕೊಂಡಾಳ ಇಲ್ಲಿ ಕುಡ್ಕೊಂಡ್ ಕುಂತೀನಿ ನಾನು 3 ಗಂಟೆಗೆ ಎದ್ದೋಗೇನಂತ ನಮ್ಮ ಮುಂದೆ ಹೇಳಿದ್ರ ನಾನು ಅಂತನ್ರಿ ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಹತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ರಿ ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳಾಡ್ರಿ ಅಷ್ಟೆಲ್ಲಾ ಹೌದ್ ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ ಈಕಿ ಸಿವಿಯರ್ ನೋವು ಐತಿ ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಅದವನ್ಗೆ ಬಾಜುನೇ ಇರ್ತಾನೆ ಹೇಳ್ರಿ ಅರೇಂಜ್ಮೆಂಟ್ ಮಾಡ್ಯಾರ ಅವ್ರಕ್ಕೆ ಮಾನಸಿಕ ಕಿರ್ಕೊ ಕೊಟ್ರ ಪಟ್ಟಲ್ಲೇ ಹೋಗ್ಯಾಳಕ್ಕೆ ಈಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮ್ಗೆ ಏನು ಕುಡಿದ್ ಬೇಡ ಅದೆಲ್ಲ ಮಾತಾಡ್ಸಿಕೆ ಇದ್ಬಿಟ್ಟಿದ್ರೆ ಸಾಕಾಗಿತ್ತು. ಮೊಮ್ಮಗ ಹಿಂಗ ಅವನೇ ಇವರೇ ಹೊಡೆದ ಎತ್ತಿ ಹೇಳ್ಬಾರ್ದು ಇವರೆಲ್ಲ ಹೊಡೆದ ಅದೇ ಅವ್ರು ಬರ್ಕೊಟ್ಬಿಟ್ರು ಪುಣ್ಯಾತ್ಮ 4 kg ಸಂಪಾದನೆ ಮಾಡಿದ್ದು ಗೊತ್ತಾಯ್ಕಿಲ್ಲ ಅವ್ರಿಗೆ ಯಾರು ಕೇಳಿ ಗೊತ್ತು ನಿಮ್ಮ ಸಾಯಿಸ್ತೀನಿ 50,000ಕ್ಕೆ ಬಿಡ್ಸ್ಕೊಬ ಲಕ್ಷ್ಮಿ ಅಂದ್ಬಿಟ್ಟು ಬಾಡಿಗೆ ಕೊಟ್ಟವನೆ ಮನೇಲಿ ಹೆಂಡತಿ ಮಾತು ಕಟ್ಕೊಂಡು ಅವನು ಹೊಡಿತಾನೆ ಕಪಲ್ ಕೊಡ್ದ ನನ್ನ ಏನೋ ಅಂದ್ಬಿಟ್ಟಿದ್ರು ಸಾಕಾಗಿತ್ತು ಯಾವುದೋ ಇನ್ಶೂರೆನ್ಸ್ ಕಟ್ಟಿದ 2 ಲಕ್ಷ ತಗೊಂಡ ಅದು ಸೆಕ್ರೆಟರಿ ಅನ್ನೋದು ಕೊಡಬೇಡ ಅಂದಿದ್ರು. ಇರಿಕ್ ಇಷ್ಟ ಇಲ್ಲ ಬಿದ್ದಿದ್ದು ನಾವೆಲ್ಲರ ಕಟ್ಟೆಕೆರೆ ಬಿದ್ದು ಸೊತೈತೀವಿ. ಅಳಿನ ಮನೇಲಿ ಇರುವುದಾ ಮಗನ ಕೀಳಲ್ಲಿರುವ ಮಗನ ಕೀಳಲ್ಲಿರುತ್ತವೆ ಮನೇಲಿ ಹೆಂಡತಿ ಮಾತು ಕಟ್ಕೊಂಡು ಅವನು ಹೊಡಿತಾನೆ ಕಪಲ್ ಕೊಡ್ದ ಇವರು ಬುಡ್ಸ್ಕೊಳಿಕ್ಕೆ ಹೋದ್ರು ಇವ್ರಿಗೂ ಹೊಡೆದ ಒಬ್ಬರು ಮೇಘ ಬಾಡಿಗೆಯವರು ಇದ್ದವರು ಬುಡಿಸ್ಕೊಂಡ್ರು ರೋಡ್ ಒಳಗೆ ಒಬ್ಬರು ಬರೀಕಿಲ್ಲ ಇವನು ನೋಡಿ ಬುಡಿಸ್ಕೊಳಿಕ್ಕೆ ಆಮೇಲೆ ಮಕ್ಕಳನ್ನ ಬುಡಿಸ್ಕೊಳ್ರಿ ನೀವು ಅರ್ವೆ ಅಂದು ಕದ ಹಾಕ್ಬಿಟ್ಟಿತ್ತು ಒಂದು ಆಮೇಲೆ ತಿರ್ಗಾ ಇನ್ನೊಂದು ದಿವಸ ಅವಳೆ ಅಂದಿರೋದು ಅನ್ಬೇಡ ಅದ್ರಗಿತ್ತಿ ಅಂತ ಕಪಾಲ್ ಕೊಡ್ದು ಲಕ್ಷ್ಮಿ ನಿನಗೂ 3 ಮಕ್ಕಳು ಕೊಟ್ಟವೆ ಕಣವ ಬೇಡ ಕಣವ ಅಂದು ಯಾರು ಹೊಡೆದಿದ್ದು ಕಪಾಲಕ್ಕೆ ಸೊಸೆ ಏನಕ್ಕೆ ಹೊಡೆದ್ರು ಅಂದ್ಯಾ ಅಂಗಡಿಯಿಂದ ಬಂದ್ಲು ಸೀರೆ ಹಿಂಗೆ ಎತ್ಕೊಂಡು ಬೈತಿದ್ಲು ಅದಕ್ಕವ ಬೋದಿ ಅಂತ ಹಿಂಗೆ ದಂಡಿಗೆ ಹೋದಿ ಆಗಿ ಇಲ್ಗೆ ಕಪಾಲ್ ಕೊಡ್ದು ಲಕ್ಷ್ಮಿ ನಿನಗೂ 3 ಕೊಟ್ಟವನೇ ದೇವರು ಅಂದು ಹಂಗಂತಲೇ ಒಳಗೆ ಹೋದ್ಲು ಬೈಕೊಂಡು ತಿರ್ಗಾ ಇನ್ನೊಂದು ದಿವಸ ಅದ್ರಗಿತ್ತಿ ನೀನು ಮನೆಗೆ ಹೋಯ್ತೀಯ ಬತ್ತೀಯ ಹೋದ್ಮೇಲೆ ನೀನು ಬರಬಾರ್ದು ಮನೆಗೆ ಅದ್ರಗಿತ್ತಿ ನಾನು ಊಟ ಇಕ್ಕಿಕ್ಕಿಲ್ಲ ಅದೇನೋ ಕೆಟ್ಟದ್ದು ಅದು ಹೇಳ್ಬಾರ್ದು ನಿನಗೆ ಏನೋ ಕೆಟ್ಟದ್ದಾದ್ರೆ ಹೇಳ್ಬಾರ್ದು ಹಂಗಂದು ತಿರ್ಗಾ ನಾನು ನಮ್ಮ ಪಕ್ಕದ ಮನೇಲಿದ್ದೆ ನಾನು ಹಿಂಗೆ ಹೋಗಿ ಪೊಲೀಸ್ನಿಂದ ಹೋಗಿ ಮನಗಿದ್ದು ನಾನು ಸಾಕ ಹಂಗೆ ಮನಗಿದ್ದೆ ಇವಳು ಯಾರೋ ಬೈತಾರಲ್ಲ ಅಂತ ಮಗನೂ ನನ್ನ ಸೊಸೆ ಬೈಕೊಂಬಂದರು ಮೊಮ್ಮಗ ಸುಮ್ಮನೆ ಕೇಳಿ ಕಾರ್ತಿ ಅಂತ ಅವನ ಹೆಸರು ಬೈಕೊಂಬಂದದಕ್ಕೆ ತಗೋ ಇವಳಿಗೆ ಬಿಟ್ರು 2 ಬುಡ್ಸ್ಟೇಟ್ಗೆ ಕದ ಹಾಕೊಂಡು ಒಳಗೆ ಹೋಗ್ಕೊಂಡು ನಿಮ್ಮ ಸಾಯಿಸ್ತೀನಿ 50,000ಕ್ಕೆ ಬುಡ್ಸ್ಕೊಬ ಲಕ್ಷ್ಮಿ ಅಂದ್ಬಿಟ್ಟು ಬಾಡಿಗೆ ಕೊಟ್ಟವನೇ ನಮ್ಮ ಮನೇಲಿ ಇಸ್ಕೊಂಡಿಲ್ಲ ಕಣವ ಇಸ್ಕೊಂಡು ಈಗ ಮಕ್ಕಳನ್ನ ಚಿಕ್ಕದಲ್ಲಿ ಕಷ್ಟಪಟ್ಟು ಸಾಕಿರ್ತೀರ ಈಗ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ತೀರ ಎಷ್ಟು ನೋವು ಬರೋದು ನನ್ನ ಹೇಳಿದ್ನಲ್ಲ ಅದೇನು ಆಮೇಲೆ ಹಂಗೆ ಆಯ್ತು ಕೇಳಿ ಮೊಮ್ಮಗ ಹಿಂಗೆ ಅವನೇ ಇವನ್ನೆಲ್ಲ ಹೊಡೆದ ಎತ್ತಿ ಹೇಳ್ಬಾರ್ದು ಇವರೆಲ್ಲ ಹೊಡೆದ ಇವಳು ಒಳಕ್ಕೆ ಓಡಿದ್ಲು
ನನಗೆ ಸಿಗಾಕಂದು ಹಿಂಗೆ ಒಬ್ಬ ಮೇಡಮ್ ಇದ್ರು ಔಷಿಂಗ್ ಕೊಡೋರು ಹೊಡಿತೀರಾ ನೀವು ಅಂತ ಅವಳು ಇಲ್ದವ್ರೆ ಸಾಯಿಸೇ ಬಿಡು ನೇನು ಕಾರ್ತಿಕ್ ಅಂತ ಹಿಂಗೆ ಅವನು ಇನ್ನೂ ಮೆಜಾರಿಟಿ ಆಗವನ ಹೊಡೆದ ಇದರಲ್ಲಿ ಪಾಪ ಹೇಳಿಕ್ಕೆ ಸಾಧ್ಯವಿಲ್ಲ. ಆಗ ಯಾಕೆ ಹೊಡಿತೀರಾ ತಾತನ್ಗೆ ನೀವು? ತಕತೀನಿ ಫೋಟೋನ ಇಲ್ಲಿ ನೋಡಿ ಹೋಯ್ತೀನಿ ಸ್ಟೇಷನ್ಗೆ ಅಂತ ಅವರು ದಬಾಯಿಸ್ತೆ ಹೋಗಿದ್ರು. ಇವ್ರು ಇಲ್ಲ ಅವತ್ತು ಊಟವೇ ಇಲ್ಲ. ನನ್ನ ಮಗನ ಸಾಕ್ಬೇಕಾದ್ರೆ ಗಂಡನ್ನು ಸಾಕ್ಲಿಲ್ಲ, ಮಗಳನ್ನೂ ಸಾಕ್ಲಿಲ್ಲ. ಅವನು ಸಣ್ಣಕ್ಕಿದ್ದ, ನಾನು ಅಲ್ಲದಲ್ಲಿ ಗೇದಿ ಕೂಲಿ ಮಾಡಿ ಸ್ಟಾಪಿಕ್ಕಿದ್ದ. ಬಾವುದಿರ ಮಕ್ಕಳೆಲ್ಲ ಆಡ್ಕೊಳ್ಳೋರು ನಾತ ಅಂತ. ಅದಕ್ಕೆ ನನ್ನ ಮಗನ ಸಾಕ್ಬೇಕಲ್ಲ ಅಂದ್ಬಿಟ್ಟು ನಾಡುಗೋಳಿ ಮೊಟ್ಟೆ, ನಾಡೇಶಿನ ಹಾಲು ಗೇಟ್ಗೆ ಕೊಟ್ಟು ಕಳಿಸ್ತನು ಅಂಗಡಿಗೆ. ಒಳ್ಳೆಯವನೇಪ್ಪ, ಅದೇನು ಹೇಳ್ಕೊಡೋರು ಅದು ಅವ್ನ ಕಿವಿಗೆ ಅನ್ನ ತಿನ್ನಿಕ್ಕಿಲ್ವಪ್ಪ. ಬೀಗ ಹಾಕ್ಬಿಟ್ಟು ಕಣವ ಮನೆ ಬೀಗ. ನನ್ನ ಏನೋ ಅಂದ್ಬಿಟ್ಟಿದ್ರು ಸಾಕಾಗಿತ್ತು. ಯಾವುದೋ ಇನ್ಶೂರೆನ್ಸ್ ಕಟ್ಟಿದ 2 ಲಕ್ಷ ತಗೊಂಡ ಸೆಕ್ರೆಟ್ರಿ ಅನ್ನೋದು ಕೊಡಬೇಡ ಅಂದಿದ್ರು. ತೊಳೆ ಸಾವಿರದ ಹಿಂಗೆ ಬಾ ನಿನ್ನ ಮಗನಲ್ವ ಬೋರ್ ಹಾಕಿಸ್ತೀನಿ ಕಣವ ಅಂತ. ಲೋ ಮಗ ನೀನು ಕೊಡೋದು ಬೇಡ ನನಗೆ, ನೀನೇ ಮಡಿಕೋ, ಬ್ಯಾಂಕಲ್ಲಿ ಸೈನ್ ಮಾಡಿಕೊಡ್ತೀನಿ. ನೀನು 3 ಜನದೊಳಗು ನನಗೆ 3 ತುತ್ತ ಹಾಕ್ಲಾ ಅಂದು. ನಿನಗೆ ನೀರು ಬೇಕಾ ತಂದ್ಕೊಡ್ತೀನಿ ಅಂದ. ನೀರು ತಂದ್ಕೊಂಡಿಲ್ಲ, ಏನೂ ತಂದ್ಕೊಂಡಿಲ್ಲ. ಏನೂ ಇಲ್ಲ ಬೇಕಾದ್ರೆ ಇದ್ರಿಗೆ ಕೇಳಿ ಹೆಂಗೆ ಜೀವನ ಮಾಡ್ತೀರಿ ಅಂದ್ರೆ 3 ತಿಂಗಳು ಆಯ್ತಾನ ಕೆಲ್ಸಕ್ಕೆ ಹೋಗಿ ಕಾರ್ ಸಿಟಿಗೆ ಹೋಯ್ತಿದ್ರು, ಗಿಡ ಕೆಂಟಿಗೆ ಹೋಯ್ತಿದ್ರು. ಅವರು 7 ಸಾವಿರ ಕೊಡೋರು. ವಯಸ್ಸಾಯಿತು ಮನೇಲಿರಪ್ಪ ಅವರು ಅದರಲ್ಲಿ ಜೀವನ ಮಾಡ್ತಿದ್ವಿ. ಇಳಿಗೆ ಇಷ್ಟ ಇಲ್ಲ ಬುದ್ಧಿ. ನಾವೆಲ್ಲರ ಕಟ್ಟೆಕೆರೆ ಬಿದ್ದು ಸತ್ತೋಯ್ತೀವಿ. ಅಳಿದ ಮನೇಲಿರುವುದ ಮಗನ ಕೀಳಲ್ಲಿರುವ ಮಗನ ಕೀಳಲ್ಲಿರುತ್ತವೆ. ಇಲ್ಲ ಇವ್ರ ಮಾತು ಕಟ್ಗಳಿಗಿಲ್ಲ, ಬಾಡಿಗೆ ಮನೆಗೆ ಬರ್ತೀನಿ, ಹೋಗೋದು ಬೇಡ ಅಂತಾರೆ. ತುಂಬ ಹಿಂಸೆ ಆಗ್ಬಿಟ್ಟದೆ ಮೇಡಮ್. ಒಂದು ಮನೆ ಸೆಕ್ರೆಟ್ರಿ ಅನ್ನೋರು ಮನೆ ದೊಡ್ಡ ಹಂಚಿನ ಮನೆ ತೋರಿದ್ರು. ಅದೆಲ್ಲ ಹೋಗಿ ತೊಳೆದ್ಮೇಲೆ ಅಂತಕ್ಕೆಲ್ಲ ಇವ್ರಿಗೆ ಹತ್ತಿಕ್ಕಾಗಿಕ್ಕಿಲ್ಲ. ದೊಡ್ಡ ಮನೆ ಬಾ. ನನ್ನ ಪರಿಸ್ಥಿತಿ ಏನು ಕೊಡೋದು ಬೇಡ, ನನ್ನ ಮಾತಾಡ್ಲಿಕ್ಕೆ ಇದ್ಬಿಟ್ಟಿದ್ರೆ ಸಾಕಾಗಿತ್ತು. ಎಲ್ಲರೂ ಹೇಳ್ದು ನನ್ನ ಮಗ ಅದೇ ಅವ್ರನ್ನ ಬರ್ಕೊಟ್ಬಿಟ್ರು. ಆ ಪುಣ್ಯಾತ್ಮ 4 ಸಂಪಾದನೆ ಮಾಡಿದ್ದು ಗೊತ್ತಾಗಿಕ್ಕಿಲ್ಲ ಅವ್ರಿಗೆ. ಯಾರು ಕೇಳಿ ಗೊತ್ತು.